ಯಾವುದೇ ಸಿನಿಮಾ ಸ್ಕ್ರಿಪ್ಟ್ಗಿಂತ ಕಡಿಮೆ ಇಲ್ಲ. ಕ್ರಿಕೆಟ್ ಮೈದಾನದ ಹೊರಗಿನ ಅವರ ಪಯಣದ ಸಂಪೂರ್ಣ ವಿವರ ಇಲ್ಲಿದೆ. ಜಾಕೋಬ್ ಡಫಿ, ಮೈದಾನದ ಹೊರಗಿನ ಅಸಲಿ ಕಥೆ. ಜಾಕೋಬ್ ಆಂಡ್ರ್ಯೂ ಡಫಿ ಕೇವಲ ಒಬ್ಬ ಕ್ರಿಕೆಟಿಗನಲ್ಲ, ಅವರು ನ್ಯೂಜಿಲೆಂಡ್ನ ಸಣ್ಣ ಊರಿನಿಂದ ಬಂದು ವಿಶ್ವ ಕ್ರಿಕೆಟ್ ಆಡಿದ ಅದಮ್ಯ ಚೇತನ. ಆರಂಭಿಕ ಜೀವನ ಮತ್ತು ಕೌಟುಂಬಿಕ ಹಿನ್ನೆಲೆ. ಜನನ ಆಗಸ್ಟ್ 4, 1994. ಊರು ಲಮ್ಸ್ಡನ್, ಸೌತ್ಲ್ಯಾಂಡ್, ನ್ಯೂಜಿಲೆಂಡ್. ಇವರು ಬೆಳೆದದ್ದು ನ್ಯೂಜಿಲೆಂಡ್ನ ಅತ್ಯಂತ ಶಾಂತ ಮತ್ತು ಸುಂದರವಾದ ಹಳ್ಳಿಗಾಡಿನ ಪ್ರದೇಶದಲ್ಲಿ. ಸಣ್ಣ ವಯಸ್ಸಿನಲ್ಲೇ ಕೈಯಲ್ಲಿ ಬಾಲ್ ಹಿಡಿದು ಗಂಟೆಗಟ್ಟಲೆ ಬೌಲಿಂಗ್ ಪ್ರಾಕ್ಟೀಸ್ ಮಾಡುತ್ತಿದ್ದ ಆ ಹುಡುಗನಿಗೆ ಮುಂದೊಂದು ದಿನ ಸ್ವಿಂಗ್ ಕಿಂಗ್ ಆಗುತ್ತೇನೆ ಎಂಬ ಕಲ್ಪನೆಯೂ ಇರಲಿಲ್ಲ. ಶಿಕ್ಷಣ ಮತ್ತು ಹೋರಾಟ. ಜಾಕೋಬ್ ತಮ್ಮ ಶಾಲಾ ಶಿಕ್ಷಣವನ್ನು ಸೌತ್ಲ್ಯಾಂಡ್ ಬಾಯ್ಸ್ ಹೈಸ್ಕೂಲ್ನಲ್ಲಿ ಮುಗಿಸಿದರು. ಶಾಲೆಯಲ್ಲಿದ್ದಾಗಲೇ ಅವರು ಕೇವಲ ಓದಿನಲ್ಲಿ ಮಾತ್ರವಲ್ಲದೆ ಕ್ರೀಡೆಯಲ್ಲೂ ಎಲ್ಲರಿಗಿಂತ ಮುಂದೆ ಇರುತ್ತಿದ್ದರು. 16ನೇ ವಯಸ್ಸಿನಲ್ಲೇ ರಾಜ್ಯ ಮಟ್ಟದ ತಂಡಗಳಲ್ಲಿ ಆಡುವ ಮೂಲಕ ತನ್ನ ಪ್ರತಿಭೆಯನ್ನು ತೋರಿಸಿಕೊಟ್ಟಿದ್ದರು. ವೃತ್ತಿಜೀವನದ ತಿರುವು, ದಿ ರಿಯಲ್ ಸ್ಟ್ರಗಲ್. 2012ರಲ್ಲಿ ತಮ್ಮ 17ನೇ ವಯಸ್ಸಿನಲ್ಲಿ ಒಟಾಗೊ ತಂಡಕ್ಕೆ ಪದಾರ್ಪಣೆ ಮಾಡಿದಾಗ ಅವರು ಇನ್ನೂ ಶಾಲಾ ವಿದ್ಯಾರ್ಥಿಯಾಗಿದ್ದರು. ಆ ಪಂದ್ಯದಲ್ಲಿ ಅವರು ಪರೀಕ್ಷೆಗಳ ನಡುವೆಯೂ ಬಂದು ಕ್ರಿಕೆಟ್ ಆಡುತ್ತಿದ್ದರು. ನ್ಯೂಜಿಲೆಂಡ್ನ ದೇಶಿ ಕ್ರಿಕೆಟ್ನಲ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ ಸುಮಾರು 8ರಿಂದ 9 ವರ್ಷಗಳ ಕಾಲ ಸತತವಾಗಿ ಹೋರಾಡಿ ನೂರಾರು ವಿಕೆಟ್ಗಳನ್ನು ಪಡೆದ ನಂತರವೇ ಅವರಿಗೆ ಅಂತಾರಾಷ್ಟ್ರೀಯ ತಂಡದ ಕರೆ ಬಂದಿತ್ತು. ಅವರ ಈ ತಾಳ್ಮೆ ಮತ್ತು ಸತತ ಪರಿಶ್ರಮ ನಿಜಕ್ಕೂ ಸ್ಫೂರ್ತಿದಾಯಕ. ವೈಯಕ್ತಿಕ ವ್ಯಕ್ತಿತ್ವ, ಸ್ವಭಾವ. ಮೈದಾನದಲ್ಲಿ ಎದುರಾಳಿ ಬ್ಯಾಟರ್ಗಳಿಗೆ ಸಿಂಹ ಸ್ವಪ್ನವಾದರೂ ಮೈದಾನದ ಹೊರಗೆ ಜಾಕೋಬ್ ಅತ್ಯಂತ ವಿನಮ್ರ ಮತ್ತು ಸರಳ ವ್ಯಕ್ತಿ. ಹವ್ಯಾಸಗಳು. ಬಿಡುವಿನ ವೇಳೆಯಲ್ಲಿ ಅವರು ಪ್ರಕೃತಿಯ ನಡುವೆ ಕಾಲ ಕಳೆಯಲು ಇಷ್ಟಪಡುತ್ತಾರೆ. ಮೀನುಗಾರಿಕೆ, ಫಿಶಿಂಗ್ ಮತ್ತು ಟ್ರೆಕ್ಕಿಂಗ್ ಇವರ ನೆಚ್ಚಿನ ಹವ್ಯಾಸಗಳು. ಶಿಸ್ತು. ತಂಡದ ಸಹ ಆಟಗಾರರು ಇವರನ್ನು ಪರ್ಫೆಕ್ಷನಿಸ್ಟ್ ಎಂದು ಕರೆಯುತ್ತಾರೆ. ಬೌಲಿಂಗ್ ಮಾಡುವಾಗ ಪ್ರತಿಯೊಂದು ಎಸೆತವೂ ನಿಖರವಾಗಿರಬೇಕು ಎಂಬುದು ಇವರ ಹಠ. ಇತಿಹಾಸ ನಿರ್ಮಿಸಿದ ಕ್ಷಣ. ಇವರ ಜೀವನದ ಅತಿದೊಡ್ಡ ಮೈಲಿಗಲ್ಲು ಎಂದರೆ 2025ರಲ್ಲಿ ICC T20 ಶ್ರೇಯಾಂಕದಲ್ಲಿ ನಂಬರ್ 1 ಬೌಲರ್ ಆಗಿದ್ದು. ನ್ಯೂಜಿಲೆಂಡ್ನಂತಹ ಸಣ್ಣ ದೇಶದಿಂದ ಬಂದು ಇಡೀ ವಿಶ್ವದ ಅಗ್ರಮಾನ್ಯ ಬೌಲರ್ ಆಗುವುದು ಅಷ್ಟು ಸುಲಭದ ಮಾತಲ್ಲ. ಆ ಸಾಧನೆಯ ಹಿಂದೆ 10 ವರ್ಷಗಳ ಬೆವರಿನ ಹನಿಗಳಿವೆ. ಸಂಕ್ಷಿಪ್ತ ಮಾಹಿತಿ ಪಟ್ಟಿ. ಪೂರ್ಣ ಹೆಸರು ಜಾಕೋಬ್ ಆಂಡ್ರ್ಯೂ ಡಫಿ. ವಯಸ್ಸು 31 ವರ್ಷ. 2026ರ ಪ್ರಕಾರ. ತಂಡ ನ್ಯೂಜಿಲೆಂಡ್, ಒಟಾಗೊ, RCB. ಸಾಧನೆ 2025ರ ವಿಶ್ವದ ನಂಬರ್ 1 T20 ಬೌಲರ್ ಸುಲ್ತಾನ್ ಜಾಕೋಬ್ ಡಫಿ ಬಗ್ಗೆ ಇನ್ನೂ ಕೆಲವು ಕುತೂಹಲಕಾರಿ ಮತ್ತು ಮಾಸ್ ವಿಷಯಗಳು ಇಲ್ಲಿವೆ. ಜಾಕೋಬ್ ಡಫಿ, ದ ರಿಯಲ್ ಸ್ವಿಂಗ್ ಕಿಂಗ್. ಡೆಬ್ಯೂನಲ್ಲೇ ಧೂಳೆಬ್ಬಿಸಿದ ಪಂಟರ್. ಯಾವುದೇ ಆಟಗಾರನಿಗಾದರೂ ತನ್ನ ಮೊದಲ ಅಂತಾರಾಷ್ಟ್ರೀಯ ಪಂದ್ಯ ಮರೆಯಲಾಗದ ಕ್ಷಣ. ಆದರೆ ಡಫಿ ಪಾಲಿಗೆ ಅದು ಒಂದು ಅದ್ಭುತ ಸಿನಿಮಾ ಕ್ಲೈಮ್ಯಾಕ್ಸ್ ಇದ್ದಂತೆ. ಪಾಕಿಸ್ತಾನದ ವಿರುದ್ಧದ ತನ್ನ ಚೊಚ್ಚಲ ಪಂದ್ಯದಲ್ಲೇ ಕೇವಲ 33 ರನ್ ನೀಡಿ 4 ಪ್ರಮುಖ ವಿಕೆಟ್ ಕಿತ್ತು ಇಡೀ ಕ್ರಿಕೆಟ್ ಜಗತ್ತು ತನ್ನತ್ತ ತಿರುಗಿ ನೋಡುವಂತೆ ಮಾಡಿದರು. ವಿಶ್ವದ ನಂಬರ್ 1 ಬೌಲರ್ ಪಟ್ಟ. 2025ರ ವರ್ಷ ಜಾಕೋಬ್ ಪಾಲಿಗೆ ಬ್ಲಾಕ್ ಬಸ್ಟರ್ ವರ್ಷ. T20 ಕ್ರಿಕೆಟ್ನಲ್ಲಿ ಸತತವಾಗಿ ವಿಕೆಟ್ ಪಡೆಯುತ್ತಾ ಸಾಗಿದ ಇವರು ICC T20 ಶ್ರೇಯಾಂಕದಲ್ಲಿ ವಿಶ್ವದ ನಂಬರ್ 1 ಬೌಲರ್ ಆಗಿ ಹೊರಹೊಮ್ಮಿದರು. ಆ ವರ್ಷ ಇವರು ಎಸೆದ ಪ್ರತಿಯೊಂದು ಎಸೆತವೂ ಬ್ಯಾಟರ್ಗಳಿಗೆ ಗೊಂದಲದ ಗೂಡಾಗಿತ್ತು. ನಮ್ಮ ಬೆಂಗಳೂರು, ನಮ್ಮ RCB, ದ ಲೋಕಲ್ ಕನೆಕ್ಷನ್. ಬೆಂಗಳೂರಿನ ಕ್ರಿಕೆಟ್ ಅಭಿಮಾನಿಗಳಿಗೆ ಈಗ ಹಬ್ಬ. ಯಾಕಂದರೆ ಜಾಕೋಬ್ ಡಫಿ ಈಗ RCB ತಂಡದ ವೇಗದ ಅಸ್ತ್ರ. ಇಂದಿನ ತಾಜಾ ಸುದ್ದಿ. ಇಂದು ಮಾರ್ಚ್ 28, 2026. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ನಡೆಯುತ್ತಿರುವ ಪಂದ್ಯದಲ್ಲಿ ಡಫಿ ಈಗಾಗಲೇ 3 ವಿಕೆಟ್ ನಿಂತು ಅಬ್ಬರಿಸುತ್ತಿದ್ದಾರೆ. ಇವರ ಎಕಾನಮಿ ರೇಟ್ ಕೇವಲ 5.67ರಷ್ಟಿದ್ದು ಹೈದರಾಬಾದ್ ಬ್ಯಾಟರ್ಗಳು ಇವರ ಸ್ವಿಂಗ್ಗೆ ತತ್ತರಿಸುತ್ತಿದ್ದಾರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಧನ್ಯವಾದಗಳು.